ಎಸ್, ಆ ರೀತಿಯಾಗಿ ಶುರುವಾಗಿ ಈ ರೀತಿಯಾಗಿ ಮುಗಿಯುತ್ತೆ ಈ ಫೇಸ್ಬುಕ್ ಚಾಟಿಂಗ್. ಹಾಯ್ ಹಲೋ ಅಂತಾರೆ ಫೇಸ್ಬುಕ್ನಲ್ಲಿರೋ ರಾಕ್ಲೈನ್ ವೆಂಕಟೇಶ್. ಅವರಾಗಲೇ ಯುವತಿಯರಿಗೆ ಫ್ರೆಂಡ್ ರಿಕ್ವೆಸ್ಟ್ಗಳನ್ನು ಕಳಿಸ್ತಾರೆ. ನಟನೆಯಲ್ಲಿ ಅವಕಾಶ ಇದೆ ಅಂತ ಹೇಳ್ತಾರೆ. ಆಸಕ್ತಿ ಇದೆಯಾ ಅಂತ ಕೇಳ್ತಾರೆ. ಸ್ವಲ್ಪ ಆಸಕ್ತಿ ಕಂಡು ಬಂದರೂ ಕೂಡ ಕಾಂಪ್ರಮೈಸ್ ಮಾಡ್ಕೋ ಅನ್ನುವಂಥ ಮಾತು ಅವರಿಂದ ಬರುತ್ತೆ. ಆದರೆ ಸ್ವತಃ ರಾಕ್ಲೈನ್ ವೆಂಕಟೇಶ್ ಇಷ್ಟು ಹೊತ್ತಿನ ತನಕ ನಮ್ಮ ಸ್ಟುಡಿಯೋದಲ್ಲಿದ್ದರು. ಅವರು ಹೇಳಿದ್ದು ನನ್ನ ಫೇಸ್ಬುಕ್ ಅಕೌಂಟೇ ಇಲ್ಲ ಅಂತ. ಕೇವಲ ಅದು ಗಾಳಿ ಮಾತಲ್ಲ, ಕೇವಲ ಸ್ಟುಡಿಯೋದಲ್ಲಿ ಹೇಳಿ ಎದ್ದು ಹೋಗಿದ್ದಲ್ಲ. ಬೆಂಗಳೂರಿನ ಸೈಬರ್ ಕ್ರೈಮ್ ವಿಭಾಗದಲ್ಲಿ ಈಗ ರಾಕ್ಲೈನ್ ವೆಂಕಟೇಶ್ ಒಂದು ದೂರನ್ನು ಕೂಡ ದಾಖಲಿಸಿದ್ದಾರೆ. ಎಸ್, ಈಗ ರಾಕ್ಲೈನ್ ವೆಂಕಟೇಶ್ ಬೆಂಗಳೂರಿನ ಸೈಬರ್ ಕ್ರೈಮ್ ವಿಭಾಗದಲ್ಲಿ ಅಧಿಕೃತವಾಗಿ ಒಂದು ದೂರನ್ನು ದಾಖಲಿಸಿದ್ದಾರೆ. ಅವರ ದೂರಿನ ಆಧಾರದ ಮೇಲೆ ಸೈಬರ್ ಕ್ರೈಮ್ ವಿಭಾಗದ ಪೊಲೀಸರು FIR ಅನ್ನು ಕೂಡ ದಾಖಲಿಸಿದ್ದಾರೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 66/4 ಪ್ರಕಾರ, ಅಂದರೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ದುರ್ಬಳಕೆಯನ್ನು ಮಾಡಿಕೊಳ್ಳೋದು, ಫೋಟೋ ಬಳಕೆಯನ್ನು ಮಾಡುವುದು ಮತ್ತು ಮೆಸೇಜ್ ಮಾಡುವುದು. ಅದೇ ರೀತಿ IT ಆ್ಯಕ್ಟ್ 66/C ಪ್ರಕಾರ ಕಂಪ್ಯೂಟರ್ ಮೂಲಕ ವ್ಯಕ್ತಿ ಅಥವಾ ಸಂಸ್ಥೆ ಅನ್ನೋ ಹೆಸರಿನಲ್ಲಿ ವಂಚನೆ, ದುರ್ಬಳಕೆ, ಮಾನಹಾನಿ ಮಾಡುವುದು, ವೈಯಕ್ತಿಕ ನಿಂದನೆ, ವ್ಯಕ್ತಿ ಸ್ವಾತಂತ್ರ್ಯ ಹರಣ, ಹೆಸರು ಬಳಸಿ ವಂಚನೆ ಮಾಡುವಂಥದ್ದು ಈ ದೂರು ದಾಖಲಾಗಿದೆ. ಅದರ ಜೊತೆಗೆ IPC ಸೆಕ್ಷನ್ 417 ಪ್ರಕಾರ ವ್ಯಕ್ತಿಗೆ ಅಥವಾ ಸಂಸ್ಥೆಯ ಗೌರವಕ್ಕೆ ನಷ್ಟವನ್ನು ಉಂಟು ಮಾಡೋದು, ನಕಲಿ ಹೆಸರು ಬಳಸಿ ಸಾರ್ವಜನಿಕರ ಹಣ ಅಥವಾ ಸಾರ್ವಜನಿಕರ ವ್ಯಕ್ತಿತ್ವವನ್ನು ಹರಣ ಮಾಡುವಂಥದ್ದು ಈ ಕಾಯ್ದೆಗಳಡಿಯಲ್ಲಿ ದೂರು ದಾಖಲಾಗಿದೆ. ಆರೋಪಿಗಳ ಹೆಸರು ಇನ್ನೂ ಪತ್ತೆ ಇಲ್ಲ. ಸೈಬರ್ ಕ್ರೈಮ್ ವಿಭಾಗದ ಅಧಿಕಾರಿಗಳು ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ಸ್ ಅಂತ ಏನಿದ್ದಾರೆ ಮತ್ತು ಈಗ ಅಪ್ಕಮಿಂಗ್ ಆರ್ಟಿಸ್ಟ್ಗಳು ಏನಿದ್ದಾರೆ, ಸ್ಟಾರ್ಸಲ್ಲಿ ಮೇಜರ್ ಯಾರೂ ನೆಟ್ಗೆ ಅಕೌಂಟ್ಸ್ಗಳು ಮೇಂಟೈನ್ ಮಾಡಿಲ್ಲ. ನನಗೆ ಗೊತ್ತಿರೋ ಹಂಗೆ ಒಂದು 2-3 ಮಾತ್ರ ಕರೆಕ್ಟಾಗಿ ಅಕೌಂಟ್ ಮೇಂಟೈನ್ ಮಾಡಿರೋಂಥದ್ದು. ನಿಜವಾಗ್ಲೂ ಯಾರು ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಾ ಇರೋವಂಥವ್ರು? ಕರೆಕ್ಟಾಗಿ ಅಪ್ಡೇಟ್ ಮಾಡೋದು ಅಂತ ಅಂದರೆ ಸುದೀಪು, ರಮ್ಯಾ, ಇವರೆಲ್ಲ ಟ್ವಿಟರ್ ಮುಖಾಂತರ ಅಪ್ಡೇಟ್ ಆಗೋವಂಥವ್ರು. ಏನಾಗುತ್ತೆ, ಒಂದು ಅಕೌಂಟ್ನ ಇನ್ನೊಂದು ಅಕೌಂಟ್ನ ಲಿಂಕ್ ಮಾಡೋ ಇದು ಅವಕಾಶ ಇದೆ. ಈಗ ಟ್ವಿಟರ್ಲಿ ಹಾಕಿದ ತಕ್ಷಣ ಅದು ಫೇಸ್ಬುಕ್ಕಲ್ಲೂ ಬರುತ್ತೆ, ಇಲ್ಲ ಫೇಸ್ಬುಕ್ಕಲ್ಲಿ ಹಾಕಿದ ತಕ್ಷಣ ಟ್ವಿಟರ್ಲ್ಲೂ ಬರುತ್ತೆ. ರಮ್ಯಾ, ಸುದೀಪು ಇವರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಅವ್ರು ಟ್ವಿಟರಲ್ಲಿ ಹಾಕ್ತಾರೆ, ಟ್ವಿಟರಲ್ಲಿ ಹಾಕ್ತಿದ್ದಂಗೆ ಅದು ಫೇಸ್ಬುಕ್ಕಲ್ಲಿ ಬರುತ್ತೆ. ನನಗೆ ಗೊತ್ತಿರೋಂಗೆ ಭಾಳ ಕಮ್ಮಿ ಜನ. ಉಪೇಂದ್ರ ಯಾವಾಗ ಒಂದು ಸತಿ ಬರ್ತಾರೆ, ದರ್ಶನ್ ಈಗ ಇತ್ತೀಚೆಗೆ ರೆಗ್ಯುಲರ್ ಆಗಿದ್ದಾರೆ, ರಮೇಶ್ ಅರವಿಂದ್ ಯಾವತ್ತೂ ಒಂದು ಸತಿ ಬರ್ತಾರೆ, ಹರ್ಷಿಕಾ ಪೊನ್ನಚ್ಚ ಇದ್ದಾರೆ, ಆಮೇಲೆ ವಿಜಯ್ ಇವರು ಯಾವಾಗ ಒಂದೊಂದು ಸತಿ ಕಾಣಿಸ್ಕೊತಾರೆ. ಬಟ್ ಆಲ್ಮೋಸ್ಟ್ ಫೇಸ್ಬುಕ್ಕಲ್ಲಿ ನಾನು ಕಂಡಂಗೆ ಈಗ ಚಿತ್ರಲೋಕ.com 13 ವರ್ಷದಿಂದ ಇಂಟರ್ನೆಟ್ಟಲ್ಲಿ ನಾನು ಏನು ನೋಡ್ಕೊಂಬರ್ತಾ ಇದ್ದೀನಿ, ಆಮೇಲೆ ಫೇಸ್ಬುಕ್ ಸ್ಟಾರ್ಟ್ ಆದಾಗಲಿಂದನೂ ನಾನು ಏನು ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ಅಲ್ಲಿರೋ ಅಕೌಂಟ್ಸ್ಗಳು, ಸಿನಿಮಾ ಅಕೌಂಟ್ಸ್ ಅಂತೇನಿದೆ, ಆಲ್ ಫೇಕ್. ಕೂತ್ಕೊತಾರೆ. ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂದು ಚಿತ್ರ ಕಾಣಿಸಿದ ತಕ್ಷಣ, ರಮೇಶ್ ಅರವಿಂದ್ ಫೋಟೋ ಕಾಣಿಸಿದ ತಕ್ಷಣ ರಮೇಶ್ ಅರವಿಂದೇ ಇರಬೇಕು, ಸುದೀಪ್ ಫೋಟೋ ಕಾಣಿಸಿದ ತಕ್ಷಣ ಸುದೀಪೇ ಅಕೌಂಟು. ನೀವು ರಮ್ಯಾ ಅಂತ ಅಂದ್ಬಿಟ್ಟು ಟೈಪ್ ಮಾಡಿ 6-7 ಅಕೌಂಟ್ ಬರುತ್ತೆ. ಪೂಜಾ ಗಾಂಧಿ ಹೆಸರಲ್ಲಿ ಅಕೌಂಟ್ ಇದು ಮಾಡಿ ಪೂಜಾ ಗಾಂಧಿ ಅಂತ ಅಂದ್ಬಿಟ್ಟು ಸರ್ಚ್ ಕೊಟ್ಟರೆ 5-6 ಅಕೌಂಟ್ ಬರುತ್ತೆ. ಸುದೀಪ್ ಅಂತ ಹಾಕಿದ ತಕ್ಷಣ ಸುದೀಪ್ ಹೆಸರು ಬರುತ್ತೆ, ಬಟ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಇರುತ್ತಲ್ಲಿ ಅವ್ರದ್ದು ಒರಿಜಿನಲ್ ಅಕೌಂಟಲ್ಲಿ. ಸೊ ಇದನ್ನ ಯಾರು ಅಬ್ಸರ್ವ್ ಮಾಡಲ್ಲ. ಒಂದು ಫೋಟೋ ಕಾಣಿಸಿದ ತಕ್ಷಣ ಏನು ಮಾಡ್ತಾರೆ, ಇಮಿಡಿಯೇಟ್ ಇದು ಅವ್ರದೇ ಅಕೌಂಟು. ಇಲ್ಲಿ ಕೂಡ ಆಗಿರುವಂಥದ್ದು ರಾಕ್ಲೈನ್ ವೆಂಕಟೇಶ್ ಅವರ ಫೋಟೋ. ಅಲ್ಲ, ರಾಕ್ಲೈನ್ ವೆಂಕಟೇಶ್ ನನಗೆ ಸುಮಾರು ಒಂದು 30 ವರ್ಷಗಳಿಂದ ಸ್ನೇಹಿತ. ಸಿನಿಮಾ ಇಂಡಸ್ಟ್ರಿಯಿಂದ ಬಂದಾಗಲಿಂದ ನಾವು ಸ್ನೇಹಿತರಲ್ಲ. ರಾಕ್ಲೈನ್ ವೆಂಕಟೇಶ್ ನೆಟ್ಟಿಗೆ ಯಾವತ್ತೂ ಕಂಪ್ಯೂಟರ್ ಆನ್ ಮಾಡಿಲ್ಲ. ಕಂಪ್ಯೂಟರ್ ಹೆಂಗೆ ಇದು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನನಗೆ ಗೊತ್ತಿರೋಂಗೆ ಅವ್ರು ಮೆಸೇಜ್ ಮಾಡೋದು ಕಲ್ತಿದ್ದೆ ಈಗ 1-1.5 ತಿಂಗಳಿಂದೆ. ಮೊಬೈಲಲ್ಲಿ ಮೆಸೇಜ್ ಕಳಿಸೋದು. ಮೊನ್ನೆ ಅನಿರೀಕ್ಷಿತವಾಗಿ ಚೇಂಬರ್ನಲ್ಲಿ ಕೂತ್ಕೊಂಡಾಗ ಹಿಂಗೆ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ, ವೀರೇಶ ಏನೋ ಹಿಂಗೆ ಆಗಿದೆ ಅಂತ ನೋಡೋದು ಬಂದರು. ಅಲ್ಲಿ ಕೂತ್ಕೊಂಡು ಫೇಸ್ಬುಕ್ ಅಂದರೆ ಏನು ಅಂತ ಕೇಳಿದಾಗ ಅಲ್ಲಿ ಫೇಸ್ಬುಕ್ ಓಪನ್ ಮಾಡಿ ತೋರಿಸಿದೆ ಅವ್ರಿಗೆ. ಟ್ವಿಟರ್ ಅಂದ್ಬಿಟ್ಟು ತೋರಿಸಿದವ್ರಿಗೆ ನೆನ್ನೆಲ್ಲ ಮೊನ್ನೆ. ಶುಭಮಂಗಳ ಮೇಡಮ್, ಈ ರೀತಿಯಾದಂಥ ಕೇಸ್ಗಳು ಬರ್ತಾವ? ನನ್ನ ಹೆಸರಿನಲ್ಲಿ ಒಂದು ನಕಲಿ ಪ್ರೊಫೈಲ್ ಸೃಷ್ಟಿಯಾಗಿದೆ. ಖಂಡಿತ ಇದು ಮೊದಲನೇ ಕೇಸಲ್ಲ. ನಿಮ್ಮ ಜೊತೆ ಆಗಲೇ ಮಾತಾಡ್ತಾ ಇದ್ದಂಗೆ ಇದು ಮೊದಲನೇ ಕೇಸಲ್ಲ, ಮತ್ತು ಇದು ಮೊದಲನೇ ಇನ್ಸಿಡೆಂಟ್ ಅಲ್ಲ ನಡೀತಾ ಇರೋದು. ಈ ಥರದ್ದು ಬಹಳಷ್ಟು ನಡೀತಿದೆ. ಇದು ಸಿನಿಮಾ ರಂಗದಲ್ಲಿ ಮಾತ್ರನೇ ಅಲ್ಲ, ಯಾವುದೇ ಸೆಲೆಬ್ರಿಟೀಸ್ ಆಗಲಿ, ಅದು ಕ್ರಿಕೆಟಲ್ಲಾಗಲಿ, ಪೊಲಿಟಿಷಿಯನ್ಸ್ ಆಗಲಿ, ಇವಾಗ
ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಪೊಲಿಟಿಕಲ್ ಸೆಲೆಬ್ರಿಟೀಸ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ 2-3 ಕಾರಣಗಳಿದೆ. ಒಂದು, ವೈಯಕ್ತಿಕವಾಗಿ ಅವರ ಹೆಸರನ್ನ ಕೆಡಿಸ್ಬೇಕು ಅನ್ನೋದು ಒಂದಿರುತ್ತೆ. ಎರಡನೇದು, ಅವರಿಗೆ ಆಗುವಂಥ ಲಾಭ ಇದರಲ್ಲಿ. ಈ ಕೇಸ್ನಲ್ಲಿ ನೋಡಿದಾಗ ಏನನ್ಸುತ್ತೆ ಅಂದರೆ, ಬಹುಶಃ ಒಂದು ಹುಡುಗಿನ ಟ್ರ್ಯಾಪ್ ಮಾಡೋದು ನಿಜ, ಅದನ್ನು ಒಪ್ಕೋಬೇಕು. ಎರಡನೇದು ಏನು ಅಂದರೆ, ಅವರು ನೋಡಿರ್ತಾರೆ ಹೆಂಗಿದ್ರು ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಅಕೌಂಟ್ ಇಲ್ಲ, ಅವ್ರ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ ತಕ್ಷಣ ಖಂಡಿತ ಬೇರೆಯವರೆಲ್ಲ ನಂಬ್ತಾರೆ. ಹೆಂಗಿದ್ರು ಯಾವುದೂ ಇಲ್ಲ, ಇದೇ ಫಸ್ಟ್ ಒನ್ನು, ನಂಬ್ತಾರೆ. ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಬಳಕೆ ಮಾಡ್ಕೋಬೋದು ಈ ಅಕೌಂಟ್ ಹೆಸರಿಟ್ಕೊಂಡು. ಅಂದರೆ ನಥಿಂಗ್ ಬಟ್ ಫೋರ್ಜರಿ ಸೈನ್ ಮಾಡ್ದಂಗೆ ಅದು. ನಾನು ರಾಕ್ಲೈನ್ ವೆಂಕಟೇಶು, ನೀವು ಈ ಥರ ಬರ್ತೀರಾ, ಇಲ್ಲಿಗೆ ಬರ್ತೀರಾ, ಈ ಥರ ಚಾನ್ಸ್ ಕೊಡ್ತೀನಿ, ಇದು ಆಪ್ಷನ್ಸ್ ಬಂದು. ಎರಡನೇದು, ಸಾಕಷ್ಟು ಜನ ಸ್ನೇಹಿತರಾಗಕ್ಕೆ ಶುರುವಾಗ್ತಾರೆ. ಬಹುಶಃ ಅದು ರಮೇಶ್ ಅರವಿಂದ್ ಆಗಿರ್ಬೋದು, ಇನ್ಯಾರೋ ಸಿನಿಮಾ ನಟರೇ ಆಗಿರ್ಬೋದು. ಅವರು ಫೇಸ್ಬುಕ್ಕಲ್ಲಿ ನೋಡಿದ ತಕ್ಷಣ ಓಕೆ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ ಅಂತ ತಾವು ಆ್ಯಡ್ ಆಗ್ತಾ ಹೋಗ್ತಾರೆ. ಲಿಂಕು ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ರೆಂಡ್ಶಿಪ್ಪು ರಿಕ್ವೆಸ್ಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದು ಟ್ರೆಂಡ್ ಬಂದಿದೆ ಈಗ. ಯಾರಿಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ, ಮತ್ತೆ ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ, ಇದು ಬಿಸ್ನೆಸ್ ಆಗಿ ಶುರುವಾಗ್ಬಿಟ್ಟಿದೆ. ಸೊ ಮಾಮೂಲಿ ಅವ್ರದ್ದಾದ್ರೆ ಸೆಲೆಬ್ರಿಟಿ ನಮ್ಮ ಅಕೌಂಟ್ ಅಲ್ಲಿ ಇದ್ದಾರೆ ಅನ್ನೋದೇ ಅವ್ರಿಗೆ ಗ್ರೇಟ್ ಅದಾಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಆ ಬಿಸ್ನೆಸ್ನ ಪಿಕಪ್ ಮಾಡ್ಕೊಳ್ತಾರೆ. ನಿಜಕ್ಕೂ ಇರುವಂಥ ರಾಕ್ಲೈನ್ ವೆಂಕಟೇಶ್ ಮೂಲತಃ ಒಬ್ಬ ಸಭ್ಯ ವ್ಯಕ್ತಿ. ಆದರೆ ಫೇಸ್ಬುಕ್ನಲ್ಲಿರುವಂಥ ರಾಕ್ಲೈನ್ ವೆಂಕಟೇಶ್ ಅಪರಿಚಿತ ಯುವತಿಯ ಜೊತೆ ಚಾಟಿಂಗ್ಗಿಳಿದ 3ನೇ ನಿಮಿಷದಲ್ಲಿ ಆತನ ಚಾಟಿಂಗ್ನ ಧಾಟಿಯೇ ಬದಲಾಗುತ್ತೆ. ಈ ವಿಷಯ ಒರಿಜಿನಲ್ ರಾಕ್ಲೈನ್ ವೆಂಕಟೇಶ್ಗೆ ಗೊತ್ತಾದ ನಂತರ ಅವರು ಸೈಬರ್ ಕ್ರೈಮ್ನಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಆ ದೂರಿನ ಸಾರಾಂಶ ಏನಿದೆ ನೋಡೋಣ ಬನ್ನಿ. ರಾಕ್ಲೈನ್ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ಚಿತ್ರ ನಿರ್ಮಾಣ ಸಂಸ್ಥೆ ಹೊಂದಿರುವ ನಾನು ಇದುವರೆಗೂ 26 ಸಿನಿಮಾಗಳನ್ನು ನಿರ್ಮಿಸಿದ್ದೇನೆ. ಸೂಪರ್, ಡಕೋಟಾ ಪಿಕ್ಚರ್, ನಾಗರಹಾವು, ದಿಗ್ಗಜರು ಸೇರಿದಂತೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೇನೆ. ಹಲವು ರಾಜ್ಯ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದೇನೆ. ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ನನಗೆ ಒಳ್ಳೆಯ ಹೆಸರು, ಗೌರವ, ಖ್ಯಾತಿ ಇದೆ. ಏಪ್ರಿಲ್ 4, 2013ರಂದು ನನಗೆ ನನ್ನ ಹೆಸರಲ್ಲಿ ನಕಲಿ ಫೇಸ್ಬುಕ್ ಅಕೌಂಟ್ ಇರುವುದು ಗೊತ್ತಾಯಿತು. ನನ್ನ ಹೆಸರನ್ನು ಬಳಸಿಕೊಂಡು facebook.com rockline.venkatesh.3 ಈ ಅಡ್ರೆಸ್ನಲ್ಲಿ ವಂಚಕನೊಬ್ಬ ನನ್ನ ಹೆಸರನ್ನು ಬಳಸಿ ಯುವತಿಯರನ್ನು ವಂಚಿಸುತ್ತಿದ್ದಾನೆ. ನನ್ನ ಹೆಸರಲ್ಲಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸುತ್ತಿದ್ದಾನೆ. ಫ್ರೆಂಡ್ಸ್ ರಿಕ್ವೆಸ್ಟ್ ಅನ್ನು ಒಪ್ಪಿಕೊಳ್ಳುತ್ತಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಕಾಲೇಜು ಯುವತಿಯರನ್ನು ಸೆಳೆಯಲು ಜಾಲ ಬೀಸುತ್ತಿದ್ದಾನೆ. ಆತಂಕಕಾರಿ ನಡವಳಿಕೆ ಮತ್ತು ವರ್ತನೆಯಿಂದ ನನ್ನ ಹೆಸರು ಮತ್ತು ಖ್ಯಾತಿಗೆ ಮಸಿ ಬಳಿಯುತ್ತಿದ್ದಾನೆ. ಈತ ಇದೇ ರೀತಿಯಾಗಿ ಸ್ವಾತಿ ಅವರ ಜೊತೆ ಚಾಟ್ ಮಾಡಿದ್ದಾನೆ. ಸ್ವಾತಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸುವ ಆಸೆ ತೋರಿಸಿದ್ದಾನೆ. ನಾನು ಹೇಳಿದವರ ಜೊತೆ ಮಲಗಿಕೊಂಡರೆ ನಿನಗೆ ಚಾನ್ಸ್ ಕೊಡಿಸುವುದಾಗಿ ಹೇಳಿದ್ದಾನೆ. ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದರೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಎಂದು ನಂಬಿಸಿದ್ದಾನೆ. ನಾನು ಯಾವುದೇ ರೀತಿಯ ಫೇಸ್ಬುಕ್ ಅಕೌಂಟ್ ಹೊಂದಿಲ್ಲ. ನನ್ನ ಹೆಸರು, ಖ್ಯಾತಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಹೀಗೆ ನನ್ನ ಹೆಸರು, ಖ್ಯಾತಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಆತನ ಜಾಲಕ್ಕೆ ಸಿಲುಕಿರುವ ಯುವತಿಯನ್ನು ರಕ್ಷಿಸಬೇಕು. ನನ್ನ ಹೆಸರಲ್ಲಿ ಇರುವ ನಕಲಿ ಫೇಸ್ಬುಕ್ ಅಕೌಂಟನ್ನು ತಕ್ಷಣವೇ ಡಿಲೀಟ್ ಮಾಡಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ TN ವೆಂಕಟೇಶ್. ಶುಭಮಂಗಳ ಮೇಡಮ್. ಸೇಫ್ ಬ್ರೌಸಿಂಗ್ ದೊಡ್ಡ ಕ್ವಶನ್ ಮಾರ್ಕ್ ಈಗ, ಸ್ಪೆಷಲಿ ಮಹಿಳೆಯರಿಗೆ. ಹೌದು, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದಂಗೆ ಇದು ಒಂದು ಮೇಜರ್ ಕನ್ಸರ್ನ್ ಆಗಿ ತಗೊಂಡು ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮ್ ಈಗ ವುಮನ್ ಸೈಬರ್ ಸೆಕ್ಯೂರಿಟಿ ಸೆಲ್ ಅಂತ ಓಪನ್ ಮಾಡಿದ್ವಿ. ಅದಕ್ಕೊಂದು ಹಾಟ್ಲೈನ್ ನಂಬರ್ ಇದೆ 9900039039 ಅಂತ. ಯಾವುದೇ ರೀತಿಯಾದ ಕ್ವೆಶ್ಚನ್ ಅವ್ರಿಗೆ, ಸೈಬರ್ ಕ್ರೈಮ್ ವಿಕ್ಟಿಮ್ ಆಗ್ತಾ ಇದ್ದೀನಾ ನಾನು, ಅಥವಾ ನಾನು ಮಾಡ್ತಾ ಇರೋ ತಪ್ಪ, ಇದು ಸರಿನಾ, ಎಲ್ಲಿ ಹೋಗಿ ರಿಪೋರ್ಟ್ ಮಾಡಬೇಕು, ಏನು ಮಾಡಬೇಕು, ಯಾವುದೇ ರೀತಿಯಾದ ಪ್ರಶ್ನೆ ಆಗಲಿ ಎನಿ ಟೈಮ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲನೇದು, ಇನ್ನೊಂದ್ಸಲ ನಂಬರ್ ರಿಪೀಟ್ ಮಾಡಿ ದಯವಿಟ್ಟು. 9900039039 ವುಮನ್ ಸೈಬರ್ ಸೆಕ್ಯೂರಿಟಿ ಸೆಲ್ ಅಂತ. ಇದು ಸಪ್ರೇಟಾಗಿ ಮಹಿಳೆಯರಿಗಾಗಿ ನಮ್ಮ ನೇಷನ್ನಿಗೆ ನಾವು ಓಪನ್ ಮಾಡಿರೋಂಥ ಒಂದು ಸೆಲ್ಲು. ಇಲ್ಲಿ ಸದಾ ಒಬ್ಬರು ಟೆಕ್ನಿಷಿಯನ್ ಇದ್ದೇ ಇರ್ತಾರೆ ಅವರಿಗೆ ಅಟೆಂಡ್ ಮಾಡೋದಕ್ಕೆ. ಅವ್ರದ್ದು ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅದು ಸರಿನಾ, ತಾವು ಮಾಡ್ತಾ ಇರೋ ತಪ್ಪ, ತಾವು ವಿಕ್ಟಿಮ್ ಆಗಿದ್ದಾರಾ, ಸೈಬರ್ ಕ್ರೈಮ್ ಮಾಡಿದ್ರೆ ಏನು ಅಪರಾಧ ಆಗ್ಬೋದು, ಅಥವಾ ಅವ್ರು ಸಿಕ್ಕಾಕೊಂಡಿರೋಂಥ ಕ್ರೈಮಿಂದ ಹೇಗೆ ಹೊರಗಡೆ ಬರಬೇಕು, ಎಲ್ಲಿ ರಿಪೋರ್ಟ್ ಮಾಡಬೇಕು, ಯಾವ ಮಟ್ಟಕ್ಕೆ ಅದು ಡೇಂಜರ್, ಅದು ಇಂಪ್ಯಾಕ್ಟ್ ಎಷ್ಟು ಕ್ರಿಯೇಟ್ ಆಗುತ್ತೆ, ಪ್ರತಿಯೊಂದು ಪ್ರಶ್ನೆಗೂ ಅವ್ರಿಗೆ ಉತ್ತರ ಸಿಗುತ್ತೆ. ಎರಡನೇದು, ಸೆಕ್ಯೂರಿಟಿ ಅಂತ ತಗೊಂಡಾಗ, ಸೇಫ್ ಅಂತ ತಗೊಂಡಾಗ ಯಾವಾಗಲೂ ನಮ್ಮಿಂದನೇ ಶುರು ಮಾಡಬೇಕು. ಸರ್ಕಾರ ಏನೋ ಮಾಡಲಿ, ನನ್ನ ಕಂಪ್ನಿ ಏನೋ ಮಾಡುತ್ತೆ, ಬೇರೆ ಯಾರೋ ಏನೋ ಮಾಡ್ತಾರೆ, ದಟ್ ಈಸ್ ಸೆಕೆಂಡ್ರಿ. ಯಾವತ್ತಿದ್ರೂ ನಮ್ಮನ್ನು ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕು ಮೊದಲನೇದು. ಎರಡನೇದು, ನಮ್ಮವ್ರನ್ನ ಸೆಕ್ಯೂರ್ ಮಾಡಬೇಕು. ನಾವು ಅದಕ್ಕೋಸ್ಕರನೇ ಹೆಂಗಸರಿಗೆ ಅಂತ ತೆಗೆದ್ವಿ. ಯಾಕೆಂದರೆ ಒಬ್ಬ ಮಹಿಳೆ
ತಾನು ಸೆಕ್ಯೂರ್ ಆದರೆ ಇಡೀ ಅವರ ಸಂಸಾರನ ಸೆಕ್ಯೂರ್ ಮಾಡಿಬಿಡ್ತಾಳೆ ಅವಳು. ಎಕ್ಸಾಕ್ಟ್ಲಿ ಹಾಗಾಗಿ ಅದನ್ನು ಮಾಡಿದ್ವಿ. ಮತ್ತು ಸೆಕ್ಯೂರಿಟಿ ಅಂತ ತಗೊಂಡಾಗ ಮೊದಲನೇದು ಫೇಸ್ಬುಕ್ನಲ್ಲಿ ಯಾವ ಸೆಟ್ಟಿಂಗ್ಸ್ನ ನಾವು ಇಟ್ಕೋಬೇಕು, ಯೂಸ್ ಮಾಡಬೇಕು, ಯಾವಾಗ ನಾವು ಅದರ ಬಗ್ಗೆ ಅಂದರೆ ಫೇಸ್ಬುಕ್ ಸೆಕ್ಯೂರಿಟಿ ಬಗ್ಗೆನೇ ಇನ್ನೊಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಖಂಡಿತವಾಗ್ಲೂ. ಶುಭಮಂಗಳ ಮೇಡಮ್ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟರೆ ತಮ್ಮ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು. ವೀರೇಶ್, ತಮಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಈಗಷ್ಟೇ ನನಗೆ ಬಂದಿರುವಂಥ ಒಂದು ಮೆಸೇಜ್ ಹೇಳಿ ಕಾರ್ಯಕ್ರಮನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಅನ್ನೋನ್ ನಂಬರಿಂದ ಮೆಸೇಜ್ ಬಂದಿದೆ. ಇವ್ರು ಹೇಳ್ತಾ ಇದ್ದಾರೆ, ಜನಾರ್ದನ ರೆಡ್ಡಿ ಹೆಸರಿನಲ್ಲಿ ಕೂಡ ಒಂದು ಫೇಸ್ಬುಕ್ ಪ್ರೊಫೈಲ್ ಇದೆ, ಆ ವ್ಯಕ್ತಿ ಪ್ರತಿದಿನಾನು ಲಾಗಿನ್ ಆಗ್ತಾರೆ, ಜೈಲಿನಲ್ಲಿ ಕೂಡ ಇಂಟರ್ನೆಟ್ ಇದೆಯಾ ಅನ್ನುವಂಥ ಪ್ರಶ್ನೆ ನನ್ನಲ್ಲಿ ಹೇಳ್ತಾ ಇತ್ತು, ಈಗ ಅರ್ಥ ಆಯಿತು ಅದು ಡೂಪ್ಲಿಕೇಟ್ ಪ್ರೊಫೈಲ್ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.